ಇಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರ ಉತ್ತರ ಕ್ರಿಯಾದಿ ಕಾರ್ಯ ನಡೆಯಲಿದೆ. ಉತ್ತರ ಕ್ರಿಯಾದಿ ಕಾರ್ಯಕ್ಕೆ ಲಕ್ಷಾಂತರ ಜನರು ಬರುವ ನಿರೀಕ್ಷೆ ಇದೆ. ಜನರಿಗಾಗಿ ಈಗ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಲಾಗ್ತಾ ಇದೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. 5 ಕ್ಯಾಟ್ರಿಂಗ್ಗಳಿಗೆ ಆರ್ಡರ್ನ ನೀಡಲಾಗಿತ್ತು. ಎಚ್ ಡಿ ದೇವೇಗೌಡರ ಕುಟುಂಬ ಹಲವು ಬಗೆಯ ತಿಂಡಿ ತಿನಿಸುಗಳ 20 ಬಗೆಯ ತಿಂಡಿ ತಿನಿಸುಗಳನ್ನು ಈಗ ತಯಾರು ಮಾಡಿಸ್ತಾ ಇರೋದನ್ನು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ವಡೆ, ಬೋಂಡ, ಬಜ್ಜಿ ಸೇರಿದಂತೆ ಹಲ್ವಾ ಹಾಗೂ ವಿವಿಧ ಕಜ್ಜಾಯ ಸೇರಿದಂತೆ ಅವರು ಚೆನ್ನಮ್ಮನವರು ಬಹಳ ಇಷ್ಟಪಡ್ತಿದ್ದಂಥ ಚಕ್ಕಲಿ ಸೇರಿದಂತೆ ಹಲವು ಬಗೆಯ ತಿಂಡಿ ತಿನಿಸುಗಳನ್ನು ಈಗ ತಯಾರು ಮಾಡಿಸಲಾಗ್ತಾ ಇದೆ. ಉದಯ ಕ್ಯಾಟ್ರಿಂಗು, AVR ಕ್ಯಾಟ್ರಿಂಗು ಸೇರಿದಂತೆ ಹಲವು 5 ಕ್ಯಾಟ್ರಿಂಗ್ಗಳಿಗೆ ಆರ್ಡರ್ನ ನೀಡಲಾಗಿತ್ತು. 2 ಲಕ್ಷಕ್ಕೂ ಅಧಿಕ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡುವ ಸಿದ್ಧತೆಯನ್ನು ಎಚ್ ಡಿ ದೇವೇಗೌಡರ ಕುಟುಂಬ ಮಾಡಿಕೊಂಡಿದೆ. ಇಲ್ಲಿ ನೋಡ್ಬೋದು, ಇಡ್ಲಿ ಸಹ ಮಾಡಲಾಗ್ತಾ ಇದೆ. ಜೊತೆ ದೋಸೆ ಸೇರಿದಂತೆ 20 ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿರೋದನ್ನು ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸುಮಾರು 5,000 ಮಂದಿ ಬಾಣಸಿಗರು ಈ ಒಂದು ಆಹಾರ ತಯಾರಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮುಖ್ಯ ಬಾಣಸಿಗರಾಗಿ 1,500 ಜನ ಕೆಲಸ ಮಾಡಿದರೆ, ಇನ್ನು ಅಸಿಸ್ಟೆಂಟಾಗಿ 3,500 ಜನ ಇದ್ದಾರೆ. ಒಟ್ಟು 5,000 ಬಾಣಸಿಗರು, ಮುಖ್ಯ ಬಾಣಸಿಗರು ಮತ್ತು ಅಸಿಸ್ಟೆಂಟ್ ಸೇರಿ 5,000 ಮಂದಿ ಈ ಒಂದು ಆಹಾರ ತಯಾರಿಕೆ ಕೆಲಸದಲ್ಲಿ ನಿರತರಾಗಿರೋದನ್ನು ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. 20 ಬಗೆಯ ತಿಂಡಿ ತಿನಿಸುಗಳನ್ನು ತಯಾರು ಮಾಡಲಾಗಿದೆ. ದೋಸೆಯನ್ನು ಸಹ ತಯಾರು ಮಾಡಿರೋದನ್ನು ನೀವಿಲ್ಲಿ ನೋಡ್ಬೋದಾಗಿದೆ. ಪುಳಿಯೋಗರೆ, ದೋಸೆ, ಇಡ್ಲಿ, ಕಜ್ಜಾಯ ಸೇರಿದಂತೆ 20 ಬಗೆಯ ತಿಂಡಿ ತಿನಿಸುಗಳನ್ನು ತಯಾರು ಮಾಡಲಾಗಿದೆ. ಇನ್ನು ಮತ್ತೊಂದು ಭಾಗದಲ್ಲಿ ಬರುವಂತಹ ಜನರಿಗೆ ಊಟದ ವ್ಯವಸ್ಥೆಯಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಟೇಬಲ್ಲು, ಚೇರ್ಗಳನ್ನು ಜೋಡಿಸಿ ಈಗಾಗಲೇ ಇಟ್ಟಿರೋದನ್ನು ಸಹ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಬರುವಂತಹ ಜನರಿಗೆ ಕೊಡೋದಕ್ಕೋಸ್ಕರ ಲಾಡು ಮತ್ತು ಕಜ್ಜಾಯ ಹಾಗೂ ಒಬ್ಬಟ್ಟು ಎಲ್ಲ ವಿವಿಧ ಬಗೆ ಬಗೆಯ ತಿಂಡಿ ತಿನಿಸು, ಸಿಹಿ ಪದಾರ್ಥಗಳು ಸೇರಿದಂತೆ ವಿವಿಧ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಈಗಾಗಲೇ ತಯಾರು ಮಾಡಿರೋದನ್ನು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. 2 ಲಕ್ಷಕ್ಕೂ ಅಧಿಕ ಜನರು ಈ ಒಂದು 11ನೇ ದಿನದ ಕಾರ್ಯದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ನಿರೀಕ್ಷೆ ಎಚ್ ಡಿ ದೇವೇಗೌಡರ ಕುಟುಂಬದ್ದಾಗಿದೆ. ಒಟ್ಟಾರೆಯಾಗಿ ಇಂದು 11ನೇ ದಿನದ ಕಾರ್ಯ ಚೆನ್ನಮ್ಮನವರದು ನಡೆಯಲಿದೆ. ಆ ಚೆನ್ನಮ್ಮನವರ 11ನೇ ದಿನದ ಕಾರ್ಯದಲ್ಲಿ 2 ಲಕ್ಷಕ್ಕೂ ಅಧಿಕ ಜನರು ಬರುವ ಸಾಧ್ಯತೆ ಇರೋದರಿಂದ ಸಕಲ ವ್ಯವಸ್ಥೆಗಳನ್ನು ಸಹ ಎಚ್ ಡಿ ದೇವೇಗೌಡರ ಕುಟುಂಬ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಚೆನ್ನಮ್ಮನವರ ಇಂದು ಉತ್ತರ ಕ್ರಿಯಾದಿ ಕಾರ್ಯ ನಡೆಯುತ್ತಾ ಇದೆ. ಆ ಉತ್ತರ ಕ್ರಿಯಾದಿ ಕಾರ್ಯಕ್ಕೆ ಎಚ್ ಡಿ ದೇವೇಗೌಡರ ಕುಟುಂಬ ಸಕಲ ಸಿದ್ಧತೆಗಳನ್ನು, ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿಸಿದೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.